ಹೆಸರು ಅನುಷಾ ಅಂತ. ನಾನು ಮಲಬಾರಲ್ಲಿ ಆಲ್ರೆಡಿ 5-6 ಇಯರ್ಸಿಂದ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಅವರ ಹಾಸ್ಪಿಟಾಲಿಟಿ ಎಲ್ಲನೂ ನೋಡಿ. ಸೊ ನಾನು ಜನಕ್ಕೆ ರೆಫರ್ ಮಾಡ್ತೀನಿ ಸೊ ದಟ್ ಮಲಬಾರಿಗೆ ಬಂದು ನೀವು ಕೂಡ ಪರ್ಚೇಸ್ ಮಾಡಿ ಅಂತ. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ತನ್ವಿಕಾ ಯುನೀಕ್ ಆಗಿದೆ ಆ್ಯಂಡ್ ಪ್ಯಾಟ್ರನ್ಸ್ ವೈಸ್ ಇರಬೇಕು ಅಂತ ಅಂದರೆ ಎಲ್ಲ ಆ್ಯಂಟಿಕ್ ಡಿಸೈನ್ ಇದೆ. ಆ್ಯಂಡ್ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದ್ದಾರೆ ಇಲ್ಲಿ. ಹಾಸ್ಪಿಟಾಲಿಟಿ ಮೇಯ್ನ್ ಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ ಹರ್ಷಾಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮಲಬಾರ್ ಚೆನ್ನಾಗಿರಲಿ. ಎಲ್ಲರೂ ಜನ, ತುಮಕೂರು ಜನ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಾವು ತುಮಕೂರಿನವರೇ. ಆಲ್ಮೋಸ್ಟ್ 10 ಇಯರ್ಸಿಂದ ನಾವು ಇಲ್ಲಿ ಮಲಬಾರ್ ಗೋಲ್ಡಲ್ಲಿ ಎಲ್ಲ ಜ್ಯುವೆಲರ್ಸು ಪರ್ಚೇಸ್ ಮಾಡಿದ್ದೀವಿ. ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಾವು ತುಂಬ ಟ್ರಸ್ಟ್ ಮಾಡ್ತೀವಿ ಮಲಬಾರ್ ಗೋಲ್ಡ್ನ. ನನಗೆ ಇಲ್ಲಿ ತನ್ವಿಕಾಗೆ ಇನ್ವೈಟ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಜ್ಯುವೆಲ್ಸು ಅಷ್ಟೇ ನಿಮಗೆ ಎಲ್ಲ ಥರ ಡಿಸೈನ್ಸು ಸಿಗ್ತಾಯಿದೆ. ಈವನ್ ಟೆಂಪಲ್ ಡಿಸೈನ್ ಆಗಿರ್ಬೋದು, ಓಲ್ಡ್ ಪ್ಯಾಟ್ರನ್ಸ್ ಡಿಸೈನ್ಸ್ ಆಗಿರ್ಬೋದು, ಈಗ ನ್ಯೂ ಪ್ಯಾಟ್ರನ್ಸ್ ಏನೇನಿದೆಯೋ ಅದು ಸಹ ಎಲ್ಲ ಆಲ್ ನ್ಯೂ ಬ್ರ್ಯಾಂಡ್ ಕಲೆಕ್ಷನ್ಸು ಈ ಮಲಬಾರ್ ಗೋಲ್ಡಲ್ಲಿದೆ. ಖಂಡಿತ ನಮ್ಮ ತುಮಕೂರು ಜನತೆಗೆ ಒಂದು ಒಳ್ಳೆ ಡಿಸೈನ್ಸ್ ಆ್ಯಂಡ್ ಒಳ್ಳೆ ಕಲೆಕ್ಷನ್ಸ್ ಇದೆ. ಬಂದು ಎಲ್ಲ ಕಲೆಕ್ಷನ್ಸ್ನು ನೋಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ನಲ್ಲಿ ತನ್ವಿಕಾ ಅಂತಕ್ಕಂಥ ಕಲೆಕ್ಷನ್ಸ್ನ ಲಾಂಚ್ ಮಾಡಿದ್ದೀವಿ. ಇಬ್ಬರು ಇಂಪಾರ್ಟೆಂಟ್ ಗೆಸ್ಟನ್ನು ಕರೆಸಿ ನಾವು ಇವತ್ತು ನಾವು ಲಾಂಚ್ ಮಾಡೋದು. ಅವರು ಅನುಷಾ ಮೇಡಮ್ ಅಂತ, ಇನ್ನೊಬ್ಬರು ಬಂದ್ಬಿಟ್ಟು ಮೇಘನಾ ಅಂತ, ಅವ್ರನ್ನಿಬ್ಬರನ್ನ ಕರೆಸಿ ಫ್ರೀಕ್ವೆಂಟ್ ಕಸ್ಟಮರ್ಸ್ ಅವ್ರನ್ನ ಕರೆದು ನಾವು ಲಾಂಚ್ ಮಾಡೋದು. ಆ್ಯಕ್ಚುಲಿ ನಾವು 1.0 ಅಂದರೆ ಫಸ್ಟ್ ವರ್ಷನ್ ತನ್ವಿಕಾ ನಾವು ಆಲ್ರೆಡಿ ಲಾಂಚ್ ಮಾಡಿದ್ದು. ಅದು ಲಾಸ್ಟ್ ಇಯರ್ ಮಾಡಿದ್ದು. ಅದು ಒಳ್ಳೆ ಅದ್ಭುತವಾದ ಒಂದು ನಮಗೊಂದು ಫೀಡ್ಬ್ಯಾಕ್ ಬಂತು ಎಲ್ಲ ಕಸ್ಟಮರ್ಸ್ ಕಡೆಯಿಂದ. ತುಂಬ ಚೆನ್ನಾಗಿದೆ ಅಂತ ಆರ್ನಮೆಂಟ್ ಅಂತ. ಅದೇ ರೀತಿ ನಾವೇನು ಮಾಡೋದು ಅದನ್ನು ಮತ್ತೆ ಅಪ್ಡೇಷನ್ ಮಾಡಿ ಇನ್ನೂ ಚೆನ್ನಾಗಿ ಅವರ ಒಂದು ಕಲ್ಪನೆಗಳು ತಕ್ಕಂತೆ ಮತ್ತು ಒಂದು ಭಾವನೆಗಳಿಗೆ ತಕ್ಕಂತೆ ಮಾಡ್ತಕ್ಕಂಥ ಟೆಂಪಲ್ ಮೇಡ್ ಕಲೆಕ್ಷನ್ಸು, ಸಾಂಪ್ರದಾಯಿಕ ಒಂದು ಆಭರಣ ಇರೋದು ತನ್ವಿಕಾ ಅಂತ ಕಲೆಕ್ಷನ್ಸು 2.0 ವರ್ಷನ್ ವರ್ಷನಲ್ಲಿ ನ್ಯೂಲಿ ಡಿಸೈನ್ ಆಗಿ ನ್ಯೂ ಅಪ್ಡೇಟ್ ಆಗಿ ಬಂದಿರತಕ್ಕಂಥ ಆರ್ನಮೆಂಟ್ಸ್ ಅದು. ಅದರಲ್ಲಿ ನಾವು ಫಿಂಗರಿಂಗ್ಸಿಂದ ಹಿಡಿದು ಫಿಂಗರಿಂಗ್ಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಆಮೇಲೆ ಬಂಗಲೆ ಚೈನ್, ಎಸ್ಪೆಷಲಿ ಮಗುಪು ಚೈನಲ್ಲಿ ನಾವು ಆ ತನ್ವಿಕಾ ಕಲೆಕ್ಷನ್ಸ್ ನೋಡ್ಬೋದು. ಅದು ಒಂದು ಉತ್ಕೃಷ್ಟವಾದ ನವೀನ ಮಾದರಿ ಒಂದು ಟೆಂಪಲ್ ಮೇಡ್ ಕಲೆಕ್ಷನ್ಸ್, ಡಿವೈನ್ ಅಂಡರಲ್ಲಿ ಬರ್ತಕ್ಕಂಥದ್ದು ನಮ್ಮ ಕಲೆಕ್ಷನ್ಸ್ ಅದು. ಅದರಲ್ಲಿ ನಾವು ಒಂದು ಟೆಕ್ನಿಕಲ್ ಆಗಿ ಒಂದು ಎಲೆಕ್ಟ್ರೋ ಫಾರ್ಮ್ ಲೈಕ್ ಒಂದು ಲೈಟ್ ವೇಟ್ ಕಲೆಕ್ಷನ್ಸ್ ಡಿಸೈನ್ ಆ್ಯಕ್ಚುಲಿ ಅದು. ಅದರಲ್ಲಿ ನಾವು ಕಿಟ್ಕಿಟ ಡಿಸೈನ್, ನಮ್ಮ ಟೆಕ್ನಿಕಲ್ ಕಿಟ್ಕಿಟ ಡಿಸೈನ್ಸು, ರವಾ ವರ್ಕು ಪ್ಲಸ್ಸು ಮೆಶ್ ಡಿಸೈನ್ಸು, ಕೆಲವೊಂದು ಪಿಲಿಗಿರಿ ವರ್ಕನ್ನು ನಾವು ನೋಡ್ಬೋದು. ಅದರಲ್ಲಿ ನಮ್ಮ ತನ್ವಿಕಾ ಕಲೆಕ್ಷನ್ಸ್ ನ್ಯೂ ವರ್ಷನಲ್ಲಿ ತುಂಬ ಕಸ್ಟಮೈಸ್ ಮಾಡಿ ಕಸ್ಟಮರ್ ಅಭಿರುಚಿಗೆ ತಕ್ಕಂತೆ ಆಲ್ರೆಡಿ 1.0 ನಮ್ಮದು ತುಂಬ ಅಂದರೆ ತುಂಬ ಫೀಡ್ಬ್ಯಾಕ್ ತುಂಬ ಕಸ್ಟಮರಿಂದ ಬಂದಿದೆ ಆ್ಯಕ್ಚುಲಿ. ಅದರಿಂದ ಅದು ತುಂಬ ಉತ್ಕೃಷ್ಟವಾಗಿ ಅದು ಸೇಲ್ ಆಯಿತು. ನಮ್ಮದು 1.0 ವರ್ಷನ್ನು ತನ್ವಿಕಾ. ಈಗ 2.0 ಅಂತಕ್ಕಂಥ ವರ್ಷನ್ ಏನಿದೆ, 2ನೇ ವರ್ಷನ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಕಸ್ಟಮರ್ ಫೀಡ್ಬ್ಯಾಕನ್ನು ಇಟ್ಕೊಂಡು ನಾವು ಕಸ್ಟಮೈಸ್ ಮಾಡಿ ಇನ್ನೂ ಅವರ ಒಂದು ಅಭಿರುಚಿ ತಕ್ಕಂತೆ ನಾವು ಮಾಡ್ತಕ್ಕಂಥ ಒಂದು ಆರ್ನಮೆಂಟ್ ಇದು. ತುಂಬ ಚೆನ್ನಾಗೇ ಬಂದಿದೆ ಇದು ಆರ್ನಮೆಂಟು. ಇದಕ್ಕೆ ತುಂಬ ಕಡಿಮೆ ಮೇಕಿಂಗ್ ಚಾರ್ಜಸ್ ಸಹ ನೋಡ್ಬೋದು ಇದರಲ್ಲಿ ತನ್ವಿಕಾ ಕಲೆಕ್ಷನ್ಸಲ್ಲಿ. ಅದಕ್ಕೆ ಅದೇ ಆದಂಥ ಕೆಲವೊಂದು ಡಿಸೈನ್ಸನ್ನು ಅದನ್ನು ನೋಡ್ಬೋದು, ಸಾಂಪ್ರದಾಯಿಕ ಕಲೆ ನೋಡ್ಬೋದು. ಅದರಲ್ಲಿ ಲಕ್ಷ್ಮೀ ದೇವಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಅದೇ ರೀತಿ ಕೆಲವೊಂದು ಪಕ್ಷಿಗಳು ಸಂಬಂಧಪಟ್ಟಂಥ ನವಿಲು, ಹಂಸ, ಇದಕ್ಕೆ ಪಕ್ಷಿಗಳನ್ನು ನಾವು ಅದನ್ನ ಇನ್ಸ್ಪೈರ್ ಆಗಿ ತೊಗೊಂಡಿದ್ವಿ. ಅದರಲ್ಲಿ ನೋಡ್ತಾ ಇದ್ವಿ. ಅದರಲ್ಲಿ ಕೆಲವೊಂದು ಸ್ಟೋನ್ ವರ್ಕನ್ನು ನೋಡ್ತೀವಿ. ಅದರಲ್ಲಿ ಪರ್ಲ್ ಇರುತ್ತೆ. ಅದೇ ರೀತಿ ಸಣ್ಣ ಕುಸಿರಿ ಕೆಲಸಗಳನ್ನು ಮಾಡಿದ್ದೀವಿ. ವರ್ಕ್ಮ್ಯಾನ್ಶಿಪ್ ತುಂಬ ಅದ್ಭುತವಾಗಿ ಬಂದಿದೆ. ಕೆಲವು ಕೆಲವರು ಬಂದು ನಮಗೆ ಕಸ್ಟಮೈಸ್ ಆಗಿ ಬೇಕು ಅಂತ ಕೇಳ್ತಾ ಇದ್ರು. ಕೆಲವೊಂದು ಅದರ ಎಸ್ಪೆಷಲಿ ಟೆಂಪಲ್ ಮೇಡ್, ಯಾಕೆಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಕಲ್ಚರಲ್ ಸಂಬಂಧಪಟ್ಟಂತೆ ನೋಡಿದಾಗ ಕೆಲವೊಂದು ಕಸ್ಟಮೈಸೇಷನ್ ಕೇಳ್ತಾರೆ ನಮ್ಮ ಕಸ್ಟಮರ್ಸ್ ಎಸ್ಪೆಷಲಿ. ಅವರ ಒಂದು ಅಭಿರುಚಿಗೆ ತಕ್ಕಂತೆ ನಾವು ಈ ಒಂದು ವರ್ಷನ ತನ್ವಿಕಾ ಕಲೆಕ್ಷನ್ಸನ್ನು 2ನೇ ಮಾದರಿಯಲ್ಲಿ ಲೈಕ್